ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಯಾಕೆ ಇಷ್ಟು ಸ್ಲೋಗಿ ಸಖತ್ತಾಗಿದ್ದೀನಿ ಅಂತ ನಿಂತಿದ್ದೀನಿ ನೋಡ್ತಿದ್ದೀರಾ? ಸೊ ಏನಪ್ಪ ಅಂದರೆ ಮನೇಲಿ ಮಾಡಿದ ಕೆಲಸನೇ ಮಾಡಿ 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 ಸಾಕಾಗೋಗುತ್ತೆ ಫ್ರೆಂಡ್ಸ್. ಈ ಹೆಣ್ಮಕ್ಳದ್ದು ಕೆಲಸ ಅನ್ನೋದು ಸಾಯಗಂಟ ಇರುತ್ತೆ ಅನಿಸುತ್ತೆ. ಸೊ ಎಷ್ಟು ಸಲ ಮಾಡಿದ್ರು ಅಷ್ಟೇ. ಎಸ್ಪೆಷಲಿ ಈ ಬಟ್ಟೆ ಹೋಗಿ ಬಟ್ಟೆ ಮರ್ಚಿಕ್ಕು, ಬಟ್ಟೆ ಐರನ್ ಮಾಡು. ಯಪ್ಪ, ಐರನ್ದೊಂದು ಚಿಂತೆ ಇಲ್ಲ, ಯಾಕಂದರೆ ನಾನು ಐರನ್ ಮಾಡೋದನ್ನ ರಘು ಒಪ್ಪಲ್ಲ. ಅದೊಂದು ಬಿಟ್ಟರೆ ಬಟ್ಟೆ ಹೋಗಿ ಬಟ್ಟೆ ಒಣಗಾಕು, ಬಟ್ಟೆ ಮಡ್ಚಿಡು. ಸೊ ಎಷ್ಟು ಸಲ ಮಡ್ಚ್ಕೊಟ್ರು ಇದೇ ಬಾಳು. ಸೊ ಇಲ್ಲಿ ನೋಡ್ತಿದ್ರಲ್ಲ ನೋಡಿ, ಇದು ಯುಕ್ತಂದು ಹಿಂಗೇನೋ ಒಂದು ಹಿಂಗೆ ಎತ್ಕೊಂಡ್ರು ನೋಡಿ, ಎಲ್ಲ ಹೆಂಗೆ ಉದ್ರೋಗುತ್ತೆ ನೋಡಿ, ಹೆಂಗೆ ಬೇಕೋ ಹಂಗೆ ತಳ್ಳಿದಾಳೆ. ಆ್ಯಂಡ್ ಇಲ್ಲೂ ಕೂಡ ನಾವು ಹಾಕ್ಸಿದ ಬಟ್ಟೆ ಈಗಲೇ ಅವಳು ಈ ಬಟ್ಟೆ ಬೇಡ, ಆ ಬಟ್ಟೆ ಬೇಡ, ಅಮ್ಮ ನಾವು ಹುಡುಗಿ ಬಟ್ಟೆನೇ ಹುಡುಗ ಬಟ್ಟೆ ಬೇಡ ಅಂತ ಹೇಳ್ತಾಳೆ. ಸೊ ಇವತ್ತು ಒಂದಷ್ಟು ಇವಳು ಬಟ್ಟೆ ಎಲ್ಲ ಕ್ಲೀನ್ ಮಾಡೋಣ, ಕ್ಲೀನಾಗಿ ಮಡ್ಚೆತ್ತಿಡೋಣ ಅಂತ ಅಂದ್ಕೊಂಡೆ. ಸೊ ಹಂಗೆ ನಿಮ್ಮ ಜೊತೆನೂ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಸೊ ಬ್ಲಾಗ್ ಮಾಡ್ತಾ ಇದ್ದೀನಿ. ಎಸ್, ನ್ಯೂ ಇಯರ್ ಹತ್ರ ಬರ್ತಾ ಇದೆ. ಎಲ್ರಿಗೂ ಹೊಸ ವರ್ಷ. ಈ ಹೊಸ ವರ್ಷ ಎಲ್ರಿಗೂ ಹೊಸತನನ ಕೊಡಲಿ, ಜಾಸ್ತಿ ಕಷ್ಟ ಕಮ್ಮಿ ಕೊಟ್ಟು ಸುಖನ ಜಾಸ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಎಲ್ಲರೂ ಖುಷಿಯಾಗಿರಿ. 2025ನ ಖುಷಿಯಿಂದ ಆರಂಭ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೊ ವ್ಲಾಗ್ನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಇವತ್ತಿನ ವೆದರ್ ಅಂತೂ ಸಖತ್ತಾಗಿದೆ. ಈ ಕಡೆ ಚಳಿನೂ ಅಲ್ಲ, ಬಿಸಿಲೂ ಅಲ್ಲ, ಮೈಲ್ಡ್ ಬಿಸಿಲಿತ್ತು. ಸೊ ನಮ್ಮ ಬೆಂಗಳೂರು ಒಂದೇ ಅನಿಸುತ್ತೆ, ನಾವು ಏಕಕಾಲಕ್ಕೆ ಬಿಸಿಲು, ಮಳೆ, ಗಾಳಿ ಎಲ್ಲನೂ ಒಂದೇ ಇದರಲ್ಲಿ ನೋಡ್ಬೋದು. ಸೊ ತುಂಬಾ ಖುಷಿಯಾಗುತ್ತೆ ಬೆಂಗಳೂರಲ್ಲಿ ಇರೋದಕ್ಕೆ, ಪ್ರೌಡ್ ಫೀಲ್ ಕೂಡ ಆಗುತ್ತೆ. ಸೊ ಇವತ್ತಿನ ವೆದರ್ ಅಂತೂ ಫುಲ್ಲು ಕ್ಲೌಡಿ ಆಗಿದೆ. ವಿಂಟರ್ ಸೀಸನ್ ಆಗಿರೋದ್ರಿಂದ ನನ್ನ ಸ್ಕಿನ್ ಅಂತೂ ತುಂಬಾ ಬೇಗನೆ ಡ್ರೈ ಆಗುತ್ತೆ. ಸೊ ನಾನು ಎಷ್ಟೇ ಕೇರ್ ಮಾಡಿದ್ರು ಬೇಗ ಡ್ರೈ ಆಗುತ್ತೆ. ಸೊ ನಾನು ನನ್ನ ಸ್ಕಿನ್ ತುಂಬಾ ಎಕ್ಸ್ಟ್ರಾ ಕೇರ್ ಮಾಡ್ತೀನಿ. ಸೊ ನಾನು ಯಾವ ರೀತಿ ಕೇರ್ ಮಾಡ್ತೀನಿ, ನಾನು ಯಾವ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತೀನಿ ಅಂತ ನಿಮ್ ಮುಂದೆ ತಿಳಿಸ್ಕೊಡ್ತೀನಿ. ಸೊ ನಾನು ಯೂಸ್ ಮಾಡುವಂತ ಪ್ರಾಡಕ್ಟ್ ಬಂದು ಇದೆ ವಿಲ್ವಾ ಅವ್ರದ್ದು ಮಿಲ್ಕ್ ಬಾಡಿ ಲೋಷನ್. ನೋಡ್ತಾ ಇರ್ಬೋದು ನೀವು ಎಷ್ಟು ಎಲಿಗೆಂಟ್ ಆಗಿದೆ. ಹಾಗೆ ಈ ಡಿಸೈನ್ ಅಂತೂ ನನ್ಗೆ ಸಖತ್ ಇಷ್ಟ ಆಯ್ತು. ತುಂಬಾನೇ ಸಿಂಪಲ್ ಅಂಡ್ ತುಂಬಾ ಕ್ಯೂಟ್ ಆಗಿದೆ. ಎಸ್, ನೀವು ನೋಡ್ತಿರೋ ಈ ವಿಲ್ವಾ ಮಿಲ್ಕ್ ಬಾಡಿ ಲೋಷನ್ ಏನಿದೆ, ಇದು ತುಂಬಾನೇ ಲೈಟ್ ವೇಟ್ ಇದೆ ಅಂಡ್ ಸೂಪರ್ ಫಾಸ್ಟ್ ಅಬ್ಸರ್ವಿಂಗ್ ಅಂತಾನೆ ಹೇಳ್ಬೋದು. ನಾನಿಲ್ಲಿ ಬಾಡಿ ಲೋಷನ್ ನ ಅಪ್ಲೈ ಮಾಡ್ತಿದ್ದೆ. ಸೊ ನೋಡ್ತಾ ಇರ್ಬೋದು ನೀವು, ಇದು ನಮ್ಮ ಸ್ಕಿನ್ ನ ತುಂಬಾನೇ ಸಾಫ್ಟ್ ಆಗಿರಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ 48 ಅವರ್ಸ್ ನಮ್ಮ ಸ್ಕಿನ್ ನ ಮಾಯಿಶ್ಚರೈಸ್ ಆಗಿಡಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಈ ಬಾಡಿ ಲೋಷನ್ ನ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ ಇಟ್ ಸ್ಮೆಲ್ಸ್ ಸೋ ಗುಡ್. ಸೊ ನನಗಂತೂ ಇದ್ರ ಸ್ಮೆಲ್ ತುಂಬಾನೇ ಇಷ್ಟ. ಇಷ್ಟು ಗಮ್ ಅಂತ ಗೊತ್ತಾ. ಸೊ ನಾವು ಯಾರ ಪಕ್ಕ ಆದ್ರೂ ಪಾಸ್ ಆಗ್ತಿದ್ರೆ ಗಮ್ ಅಂತ ಅನ್ಸುತ್ತೆ. ಇದರಲ್ಲಿ ಫ್ರೆಶ್ ಓಟ್ ಮಿಲ್ಕ್ ಯೂಸ್ ಮಾಡಿದ್ದಾರೆ. ಸೊ ಇದು ನಮ್ಮ ಸ್ಕಿನ್ಗೆ ಫ್ರೆಶ್ ಫೀಲ್ ನ ಕೊಡುತ್ತೆ. ಹಾಗೆ ಇದು ಸ್ಕಿನ್ ಬ್ಯಾರಿಯರ್ ಆಗಿ ಇದು ನಮ್ಮ ಸ್ಕಿನ್ ನ ಪ್ರೊಟೆಕ್ಟ್ ಮಾಡುತ್ತೆ. ಜೊತೆಗೆ ಎಲ್ಲಾ ರೀತಿಯ ಡೆಲಿಕೇಟ್ ಸ್ಕಿನ್ ಮೇಲೂ ಇದು ವರ್ಕ್ ಆಗುತ್ತೆ. ಸೊ ನೋಡಿದ್ರಲ್ಲ ನಾನು ಯೂಸ್ ಮಾಡುವಂತಹ ಬಾಡಿ ಲೋಷನ್ ಯಾವುದು ಅಂತೇಳಿ. ಸೊ ನೀವೇನಾದ್ರೂ ನನ್ನ ಕ್ವಶನ್ ಮಾಡ್ತಿದ್ದೀರಾ ಯಾವ ಒಂದು ಬೆಸ್ಟ್ ಬಾಡಿ ಲೋಷನ್ ಈ ಒಂದು ಚಳಿ ವೆದರ್ಗೆ ಸೂಟ್ ಆಗುತ್ತೆ ಅಂತ ಕೇಳೋದಾದ್ರೆ, ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಇದೆ ವಿಲ್ವಾ ಅವರ ಮಿಲ್ಕ್ ಬಾಡಿ ಲೋಷನ್. ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಕೂಡ ಹೌದು. ಹಾಗೆ ನಮ್ಮ ಸ್ಕಿನ್ ನ ಡ್ರೈನೆಸ್ ಇಂದ ಕೂಡ ಇದು ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇದಂತೂ ಸ್ಕಿನ್ ಸೇವಿಯರ್ ಅಂತಾನೆ ಹೇಳ್ಬೋದು. ಸೊ ನನಗಂತೂ ಈ ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಯ್ತು. ಸೊ ನಿಮಗೂ ಬೇಕಿದ್ರೆ ನಾನು ಕೆಳಗಡೆ ಲಿಂಕ್ ಹಾಕಿದ್ದೀನಿ, ಈಗಲೇ ಹೋಗಿ ನೀವು ಕೂಡ ಬೈ ಮಾಡಿ. ಹಾಗೆ ನೀವು ನನ್ನ ಒಂದು ಕೂಪನ್ ಕೋಡ್ S20 ಯೂಸ್ ಮಾಡಿದ್ರೆ ನಿಮಗೆ ಅಡಿಷನಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಗೈಸ್, ನೀವು ನೋಡ್ತಾ ಇದೀರಲ್ಲ, ಇಲ್ಲಿ ಸ್ವಲ್ಪ ಕ್ಲೀನ್ ಆಗಿ ಇಟ್ಟಿರೋದು ಆಕ್ಚುಲಿ ನಾನೇ ಇಟ್ಕೊಟ್ಟಿದ್ದು. ನೋಡಿ, 50 ಸಲ ಕೇಳ್ತಾಳೆ ಲಿಪ್ಸ್ಟಿಕ್ ಕ್ಯಾಂಡಿ ಬಿಚ್ಕೊಡೆ ಪಿಂಕಿ ಒಳಗೆ. ಎಲ್ಲ ನಿಮಿಷ ಜಾಗ ಬಿಡು, ನಾನು ಏನೋ ಮಾಡ್ತಾ ಇದ್ದೀನಿ ವಿಡಿಯೋ. ಸೊ ನೋಡಿ, ಇದನ್ನೆಲ್ಲ ನಾನೇ ಮಡ್ಚ್ಕೊಂಡು ಏನಿಲ್ಲ ಎಲ್ಲ ನಾನೇ ಒಂದು 10 ಸರಿ ಕಿತ್ ಮಡ್ಸ್ಕೊಂಡಿನಿ. ಕ್ಲೀನಾಗಿಲ್ಲ ಬಿಡಕ್ಕೆ ಆಯ್ತು ಬಿಡು, ನೀನು ತೋರಿಸ್ಲಿಕ್ಕೆ ಕೆಳಗೆ ಹೋಗ್ತೀನಿ. ಸೊ ಎಸ್, ನೋಡಿ ಇಷ್ಟು ಚೆನ್ನಾಗಿ ಚೆನ್ನಾಗಿ ಮಾಡ್ಕೊಂಡಿದ್ದಾಳೆ. ಇವಳಿಗೆ ಇನ್ನೆಷ್ಟು ಕ್ಲೀನ್ ಆಗಿರ್ಬೇಕು ಗೊತ್ತಿಲ್ಲ. ಸೊ ಇದೆಲ್ಲ ನಮ್ಮ ಪಿಂಕಿದು. ಆ್ಯಂಡ್ ಈ ಪಾರ್ಟು ಯುಕ್ತಂದು ಜಿಗ್ಜಾಕು. ಇದನ್ನು ಪಿಂಕ್ ಇದೆ ನೋಡಿ, ಇದನ್ನು ಕ್ಲೀನಾಗಿ ಇಟ್ಕೊಂಡೋಳೆ, ಇದನ್ನು ಕ್ಲೀನಾಗಿ ಇಟ್ಕೊಂಡೋಳೆ. ಸೊ ಬನ್ನಿ ಇವಾಗ ಇದನ್ನ ಮಡ್ಚಿ ಆಮೇಲೆ ನನ್ನ ಒಂದು ವಾರ್ಡ್ರೋಬ್ನ ಹೇಗೆ ಇಟ್ಕೊಂಡಿದ್ದೀನಿ ಕ್ಲೀನಾಗಿ ಅಂತ ನಿಮಗೆ ತೋರಿಸ್ತೀನಿ, ನೋಡಿರಂತೆ. ಸೊ ನನಗೆ ಬಟ್ಟೆನ ಕ್ಲೀನಾಗಿ ಮಡ್ಚಿಟ್ಕೋಬೇಕು. ನನಗೇನಾದರೂ ಈ ಥರ ಹೆಂಗೆ ಬೇಕೋ ಹಂಗೆ ತುರುಕ್ಬಿಟ್ರೆ ನನಗೊಂದು ಸ್ವಲ್ಪ ಕೂಡ ಇಷ್ಟ ಆಗಲ್ಲ. ಸೊ ಈಗಲಿಂದ ಅಲ್ಲ, ನಾನು ಚಿಕ್ಕ ವಯಸ್ಸಿಂದನೂ ಹಂಗೆ ನಾನು ಯಾವಾಗಲೂ ವೆಲ್ ಆರ್ಗನೈಸ್ಡ್ ಆಗಿ ಇಟ್ಕೋತೀನಿ. ಎಸ್ಪೆಷಲಿ ಬಟ್ಟೆ ವಿಷಯ ನನಗೆ ಯಾವಾಗಲೂ ಅಷ್ಟೇ ಕ್ಲೀನಾಗಿ ಇಟ್ಕೋಬೇಕು. ನನ್ನ ತಂಗಿನೂ ಅಷ್ಟೇ ಸಖತ್ತು ಎಲ್ಲಂದ್ರಲ್ಲಿ ತುರ್ಕಿಕ್ಕದು ಜಾಸ್ತಿ. ಸೊ ನಾನು ಯಾವಾಗ ನಮ್ಮ ಅಮ್ಮನ ಮನೆಗೆ ಹೋದಾಗಲೂ ಅವಳಿಗೂ ಅಷ್ಟೇ ಕ್ಲೀನಾಗೆಲ್ಲ ಜೋಡಿಸಿಟ್ಕೊಟ್ಟು ಬರ್ತಾಯಿದ್ದೆ. ಹೊಸಪೇಟೆಗೆ ಹೋದ್ರೂ ಇದೇ ಕೆಲಸ ಮಾಡ್ತೀನಿ. ಬಟ್ ನನಗೇನಂದರೆ ಮುದ್ರೆ ಇಕ್ಬಾರ್ದು. ಯಾರೇ ಆಗಲಿ, ಯಾರ ಮನೆಗೆ ಆಗಲಿ, ನನಗೆ ಎಲ್ಲೇ ಹೋದಾಗಲೂ ಬಟ್ಟೆ ಏನಾದರೂ ಮುದ್ರಿಗಿದ್ರೆ ಇಟ್ಟಿದ್ರೆ
ಕೊಡ್ರಿ ನಾನೇ ಕ್ಲೀನ್ ಮಾಡ್ತೀನಿ, ನಾನೇ ಕ್ಲೀನಾಗಿ ಮಡ್ಚಿಟ್ಬಿಡ್ತೀನಿ ಅಂತೇಳಿ ನಾನೇ ಕ್ಲೀನಾಗಿ ಮಡ್ಚಿರ್ತೀನಿ. ಇವನ್ ನನ್ನ ಫ್ರೆಂಡ್ಸ್ ಮನೆಗೆ ಹೋದಾಗಲೂ ನಾನು ಹಾಗೆ ಮಾಡೋದು. ಬಟ್ ಯುಕ್ತಂದು ಏನಾಗುತ್ತೆ ಅಂತಂದರೆ ಎಷ್ಟೇ ಕ್ಲೀನ್ ಮಾಡಿದ್ರು ಅಷ್ಟೇ, ಆಮೇಲೆ ಅವಳು ದೊಡ್ಡವಳು ಆಗ್ತಾ ಬಟ್ಟೆಗಳು ಇದೇ ಬೇಕು ಅದೇ ಬೇಕು ಅಂತ ಕೇಳ್ತಾಳೆ. ನಾನು ಎಷ್ಟೊಂದು ಬೈತೀನಿ, ಬಟ್ ಆದರೂ ಒಂದೊಂದು ಸಲ ಕೇಳಲ್ಲ ಹೇಳೋ ಮಾತು. ಮುದ್ದಾಗಿ ಬೆಳೆಸ್ತೀವಿ, ಬಟ್ ಆದರೂ ನನಗೆ ಸ್ವಲ್ಪ ಹೆದರ್ಕೋತಾಳೆ. ಹುಡುಗಿ ಬಟ್ಟೆನೇ ಹಾಕಮ್ಮ, ಹುಡುಗ ಬಟ್ಟೆ ಹಾಕ್ಬೇಡ ಅಂತಾಳೆ. ಬಟ್ ನಮಗೆ ಅವಳಿಗೆ ಈ ಬಾಯ್ ಅಟೇರ್ ಹಾಕೋಕ್ಕೆ ಇಷ್ಟ ನನಗೆ, ಬಿಕಾಸ್ ತುಂಬ ಕ್ಯೂಟಾಗಿ ಕಾಣಿಸ್ತಾಳೆ ಬಾಯ್ ಅಟೇರ್ ಹಾಕಿದಾಗ. ಸೊ ಫೈನಲಿ ಮುಗಿಸ್ದೆ ಗೈಸ್. ಫೈನಲಿ ನಮ್ಮ ಯುಕ್ತನ ಬಟ್ಟೆಗಳನ್ನೆಲ್ಲ ಮಡಚಿಟ್ಟೆ. ಆ್ಯಂಡ್ ಇದಾಗಿತ್ತು ನಮ್ಮ ಪವರ್ ಪಿಂಕಿ. ಇದು ಅದು ಎಲ್ಲ ಮಡ್ಚಿಟ್ಟು ಒಂದೆರಡು ಮಡ್ಚಿಟ್ಬಿಡು ನಂದು. ಅದೆಲ್ಲ ಒಂಚೂರು ಒಣಗಲಿದೆ. ಸೊ ಇದು ನನ್ನ ನಮ್ಮದು ವೆಸ್ಟರ್ನ್ ವೇರ್ ವಾರ್ಡ್ರೋಬು. ಸೊ ಇಲ್ಲೆಲ್ಲ ಟಾಪ್ಸ್ಗಳು, ಸ್ವೆಟರ್ಸ್ಗಳು, ಜರ್ಕಿನ್ಸು ಅವನ್ನ ಇಟ್ಟಿದ್ದೀವಿ. ಇದೇನಂದರೆ ಎಲ್ಲಾನು ಆಚೆ ಹೋಗ್ತೀವಿ ಅಂದರೆ ಸಾಕು ಎಲ್ಲ ಕಿತ್ತುಬಿಡ್ತೀವಿ, ಮತ್ತೆ ಅವಾಗಾರು ಫ್ರೀ ಮಾಡ್ಕೊಂಡು ಎಲ್ಲ ಜೋಡಿಸ್ತಿರ್ತೀನಿ. ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ ನನ್ನ ಡೈಲಿ ವೇರ್ ಕಾಸ್ಟ್ಯೂಮ್ಸ್ಗಳು, ಡೈಲಿ ವೇರ್ ಕಾಸ್ಟ್ಯೂಮ್ ಬಟ್ಟೆಗಳಿದ್ದಾವೆ. ಇಲ್ಲೊಂದು ಸ್ವಲ್ಪ ಟಾಪ್ಸ್ಗಳಿದ್ದಾವೆ. ಆ್ಯಂಡ್ ಇಲ್ಲೆಲ್ಲ ಪ್ಯಾಂಟ್ಸು, ಆಮೇಲೆ ಸ್ಕರ್ಟ್ಸ್ ಇದ್ದಾವೆ. ಇಲ್ಲೆಲ್ಲ ಜೀನ್ಸ್ಗಳು ಇಟ್ಕೊಂಡಿದ್ದೀನಿ. ಸೊ ನೋಡಿ ಗೈಸ್, ನಾನು ಎಷ್ಟು ಕ್ಲೀನಾಗಿ ಇಟ್ಕೊತೀನಿ, ಬಟ್ ಅಲ್ಲೂ ರಘುದಂತೂ ನಮ್ಮ ಕೈಲಿ ರೆಡಿ ಮಾಡೋಕ್ಕೆ ಆಗಲ್ಲ, ಅಷ್ಟು ಗಲೀಜಾಗಿ ಇಟ್ಕೊತಾನೆ. ಸೊ ಈಗ ನನ್ನ ಒಂದು ವಾರ್ಡ್ರೋಬ್ನ ನಿಮಗೆ ತೋರಿಸ್ತೀನಿ. ಸೊ ನಾನು ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಅಂತೇಳಿ. ಸೊ ಹಿಂದೆ ಅದನ್ನು ಸ್ವಲ್ಪ ಮೇಲೆ ಎತ್ತಿಡಿಸ್ಬೇಕು, ಇಲ್ಲಿ ಮೇಲೆ ಹಟ್ಟದ ಮೇಲೆ. ಸೊ ಅದಕ್ಕೆ ಅದು ನನಗೆ ಬಿಟ್ಟಿದ್ದೀನಿ. ಆ್ಯಂಡ್ ದಿಸ್ ಈಸ್ ನನ್ನ ಶಾರ್ಟ್ ಡ್ರೆಸ್ಸು, ಲಾಂಗ್ ಗೌನ್ಸ್ಗಳದ್ದು ಬಟ್ಟೆ ಮೊನ್ನೆ ತಾನೇ ಕ್ಲೀನ್ ಮಾಡಿ ಇಟ್ಕೊಂಡೆ. ಸೊ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಏನೇ ಅಂದರೆ ನಾನು ಯಾವ ಬಟ್ಟೆ ನೋಡಿದ್ರು ಅದು ನನಗೆ ಕಾಣಿಸ್ಬೇಕು. ಸೊ ಇದು ಯಾವ ಕಲರ್ ಅಂದರೆ ಓಕೆ ಈ ಡ್ರೆಸ್ ನನ್ನ ಮೈಂಡಿಗೆ ಬರಬೇಕು. ಸೊ ಆ ರೀತಿ ಕ್ಲೀನಾಗಿ ಜೋಡಿಸ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಈಗ ರೀಸೆಂಟಾಗಿ ಬಂದಿರೋ ಕೊಲಾಬ್ರೇಷನ್ ಸ್ಯಾರೀಸ್ಗಳು, ಅದ್ರ ಬ್ಲೌಸ್ಗಳು ಇಟ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಜನ ನನ್ನ ಬ್ಲೌಸ್ ಬಗ್ಗೆ ಕೇಳ್ತಾ ಇರ್ತೀರ. ಸೊ ನಿಮ್ಗೇನಾದರೂ ಬ್ಲೌಸ್ ಡಿಸೈನ್ಸ್ದು ವ್ಲಾಗ್ ಬೇಕಿದ್ರೆ, ನನ್ನ ಬ್ಲೌಸ್ ಕಲೆಕ್ಷನ್ಸ್ ವ್ಲಾಗ್ ಬೇಕಿದ್ರೆ ಇನ್ಫಾರ್ಮ್ ಮಾಡಿ. ಸೊ ಅದನ್ನು ಕೂಡ ಮಾಡ್ತೀನಿ. ಸೊ ಇಲ್ಲೆಲ್ಲ ನನ್ನ ಒಂದು ಕುರ್ತಾಸ್ಗಳು, ಹೊಸದಾಗಿ ಬಂದಿರೋ ಚೂಡಿದಾರ್ ಸೆಟ್ಸು ಅವನ್ನ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲೆಲ್ಲ ಜಿಮ್ ವೇರು, ಆಮೇಲೆ ಸ್ವಲ್ಪ ಜಾಕೆಟ್ಸ್ ಇದೆ. ಇಲ್ಲೆಲ್ಲ ನನ್ನ ಒಂದು ಏನಂತಾರೆ ಜ್ಯುವೆಲ್ರಿನ ಇಟ್ಕೊಂಡಿದ್ದೀನಿ, ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್. ಆ್ಯಂಡ್ ಇಲ್ಲಿ ಬಂದರೆ ಸೊ ಅದ್ರ ಪೂರ್ತಿ ಇರೋದೆಲ್ಲ. ಸೊ ಮದುವೆಗೆ ಬಟ್ಟೆಗಳು ಸ್ವಲ್ಪ ಜಾಸ್ತಿ ಆಗೋಯ್ತು. ಸೊ ಪಿಂಕಿದು ರಂಜಿತನ ಮದುವೆಯಲ್ಲಿ ತೊಗೊಂಡಿರೋಂಥ ಡ್ರೆಸ್ಸು, ಆ್ಯಂಡ್ ನನಗೆ ರಾಧನ್ ಮದುವೆಯಲ್ಲಿ ತೊಗೊಂಡಿರೋ ಡ್ರೆಸ್ಸು, ಸೀರೆಗಳು ಎಲ್ಲ ಸ್ವಲ್ಪ ಜಾಸ್ತಿ ಆಗೋಗ್ಬಿಟ್ಟಿದೆ. ಆ್ಯಂಡ್ ಇಲ್ಲಿರೋದು ಇಷ್ಟೇ ಯುಕ್ತಂದು. ಆ್ಯಂಡ್ ಮಿಕ್ಕಿದೆಲ್ಲ ನನ್ನವೇ. ಇದರಲ್ಲೂ ಸ್ವಲ್ಪ ಯುಕ್ತನ ಬಟ್ಟೆ ಇದೆ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅಂತೇಳಿ. ಸೊ ನೀವು ಕೂಡ ಆಬ್ವಿಯಸ್ಲಿ ಮನೆ ಅಂದಮೇಲೆ ಚೆನ್ನಾಗಿ ಇಟ್ಕೊಂಡಿರ್ತೀರ. ಸೊ ವ್ಲಾಗ್ ಮಾಡೋದ್ರಲ್ಲಿ ಸ್ವಲ್ಪ ಹಿಂಜರಿದಿದ್ದೀವಿ, ಯಾಕಂದರೆ ಲಿಟ್ರಲಿ ಈ ಮಂತ್ ಅಂತೂ ಹೆವಿ ಪ್ರಮೋಷನ್ಸ್ ಬಂದ್ಬಿಡ್ತು. ಸೊ ಪದೇ ಪದೇ ಆಚೆ ಹೋಗೋದು. ಆ್ಯಂಡ್ ರಘುಗೂ ಕೂಡ ಸ್ವಲ್ಪ ಆಚೆಗಡೆ ಕೆಲಸ ಜಾಸ್ತಿ ಆಗಿತ್ತು. ಸೊ ಅವನು ನನ್ನ ಕೈಗೆ ಸಿಗ್ತಿಲ್ಲ, ನಾನು ಅವನ ಕೈಗೆ ಸಿಗ್ತಾ ಇರಲಿಲ್ಲ ವ್ಲಾಗ್ನ ಒಟ್ಟಿಗೆ ಮಾಡೋಕ್ಕೆ. ಸೊ ಎಲ್ಲಿ ಟೈಮ್ ಸಿಗುತ್ತೋ ಆ ಜಾಗದಲ್ಲಿ ಒಂದು ಸ್ವಲ್ಪ ವ್ಲಾಗ್ ಮಾಡಿದ್ವಿ ಅಷ್ಟೇ. ಸೊ ಏನಾದರೂ ನಮ್ಮ ಕಡೆ ವ್ಲಾಗಿಂದ ನಿಮ್ಗೆ ಏನೋ ಡಿಸಪಾಯಿಂಟ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ. ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಮಾಡ್ತೀವಿ. ಸೊ ಆ್ಯಂಡ್ ನಾವು ನೆಕ್ಸ್ಟ್ 2025 ಏನು ಡಿಸೈಡ್ ಮಾಡ್ಕೊಂಡಿದ್ದೀವಿ ಅಂದರೆ ಇಲ್ಲ ವಿ ಶುಡ್ ಕಾನ್ಸಂಟ್ರೇಟ್ ಆನ್ ವ್ಲಾಗ್ಸ್. ಸೊ ವ್ಲಾಗಲ್ಲಿ ನಿಮ್ಗೆ ಆದಷ್ಟು ಎಂಟರ್ಟೈನ್ ಮಾಡೋಣ. ಬಿಕಾಸ್ ತುಂಬ ಜನ ನೀವು ಮಾಡೋ ಕಮೆಂಟ್ಸ್ಗಳನ್ನ ನಾನು ನೋಡ್ತಾ ಇರ್ತೀನಿ. ವ್ಲಾಗ್ ಹಾಕಿ ಅಂತಲೂ ತುಂಬ ಜನ ಕೇಳ್ತೀರಾ. ಆಮೇಲೆ ಡೈಲಿ ವ್ಲಾಗ್ ಮಾಡಿ ಅಂತ ತುಂಬ ಜನ ಕೇಳ್ತೀರಾ. ಆ್ಯಂಡ್ ಫನ್ ಚಾಲೆಂಜಸ್ನ ಮಾಡಿ ಅಂತ ತುಂಬ ಜನ ಕೇಳ್ತೀರಾ. ಸೊ ಎಲ್ಲರೂ ಈ ಪ್ರಮೋಷನ್ಸು, ಎಡಿಟಿಂಗು ಅದರಲ್ಲಿ ನಾನು ಹೆವಿ ಬ್ಯುಸಿ ಆಗಿಬಿಟ್ಟಿದೆ. ಸೊ ನನಗೆ ಎಡಿಟಿಂಗ್ ಅಂದರೆ ಇರಿಟೇಷನ್ ಆಗುತ್ತೆ. ಸೊ ಎಡಿಟಿಂಗಲ್ಲಿ ಸಖತ್ ಬ್ಯುಸಿ ಆಗಿಬಿಟ್ಟಿದೆ. ಸೊ ಅದರಿಂದ ನಾನು ಬ್ಯುಸಿ ಇದ್ರಿಂದ ನಾನು ಯಾವುದೂ ವ್ಲಾಗ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಇಲ್ಲ, ಇನ್ಮೇಲಿಂದ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ. ಆ್ಯಂಡ್ 2025ಇಂದ ನಿಮ್ಮ ಮುಂದೆ ನಾವು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಕಂಪ್ಲೀಟ್ ಇಯರ್ ಡೈಲಿ ವ್ಲಾಗ್ ಇರುತ್ತೆ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಡೈಲಿ ವ್ಲಾಗ್ ಅಂದರೆ ಅವತ್ತಿನ ದಿನದ ಏನು ಅಂತಲೇ ಅಲ್ಲ, ನಾವು ಅವತ್ತಿನ ದಿನ ಏನೋ ಫನ್ ಚಾಲೆಂಜಸ್ ಮಾಡಿದ್ರೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀವಿ. ಸೊ ಈ ರೀತಿ ಡೈಲಿ ಇರುತ್ತೆ. ಸೊ ನೀವು ಡೈಲಿ ವ್ಲಾಗ್ನ ನಮ್ಮದು ನೋಡ್ಬೋದು. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.